ಮಾವಯ್ಯ. ಅಮ್ಮಯ್ಯ, ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ ಎಂದು ಕೇಳಿದರೆ ನಾನು ಏನೆಂದು ಕೊಡಲು ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಪತಿಯನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ಇನ್ನೇತಕ್ಕೆ ಬದುಕಿರಬೇಕು ಮಾವಯ್ಯ? ನಿಮ್ಮ ಜನಗಣ ಇಲ್ಲದ ಸಮಯದಲ್ಲಿ ಕದನಕ್ಕೆ ಹೋಗುವುದು ತರಬಲ್ಲವೆಂದು ಹೇಳುವುದಕ್ಕೆ ನಿನ್ನಗಾದರೆ ಏನಾಗಿತ್ತು ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಹೇಳುವಿರಿ ಕೇಳು. ಅದೇನು ಚೆನ್ನಾಗಿ ಹೇಳು. ವೈದವ್ಯಕ್ಕಿನ ಗುರಿಯಾದೆ ಮಾವ ಇರಬಾರದು ಈ ಹೆಣ್ಣಿನ ಜೀವ. ವೈದವ್ಯಕ್ಕಿನ ಗುರಿಯಾದೆ ಮಾವ. ಅಮ್ಮಯ್ಯ, ಚೆನ್ನಾಗಿ ಹೇಳು ಅಮ್ಮಯ್ಯ. ಪತಿಯನ್ನಗಲೇ ಜೀವನವೇ ತಾಕ ಪತಿಯನ ಮರೆತು ಬಾಳವಾದ ತಾಕ. ಚೆನ್ನಾಗಿ ಹೇಳಮ್ಮ ಸೊಸೆ ಶಿರೋಮಣಿ. ಪತಿಯನ್ನಗಲೇ ಜೀವನವೇ ತಾಕ ಪತಿಯನ ಮರೆತು ಬಾಳವಾದ ತಾಕ. ಕೊಡು ನೀನೆ ಮಾವ ಬಿಡುವೆನೋ ಪ್ರಾಣವ. ಕೊಡು ನೀನೆ ಮಾವ ಬಿಡುವೆನೋ ಪ್ರಾಣವ. ವೈದವ್ಯಕ್ಕಿನ ಗುರಿಯಾದೆ ಮಾವ ಇರಬಾರದು ಈ ಎನ್ನಯ ಜೀವ. ವೈದವ್ಯಕ್ಕಿನ ಗುರಿಯಾದೆ ಮಾವ ಗುರಿಯಾದೆ ಮಾವ ಗುರಿಯಾದೆ ಮಾವ. ಮಾವಯ್ಯ, ಅಮ್ಮಯ್ಯ, ಪತಿಯ ಮಾಳ್ಪದಕ್ಕೆ ನಿಶ್ಚಯಿಸಿರುವೆನು. ನನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಅಮ್ಮ ಸೊಸೆ ಶಿರೋಮಣಿ. ಮಾವಯ್ಯ, ಪತಿಯನ್ನು ಕುಸುಮದಳ ನೇತ್ರಿಯಳಾದ ಅಮ್ಮ ಸೊಸೆ ಶಿರೋಮಣಿ. ಮಾವಯ್ಯ, ಅಮ್ಮಯ್ಯ, ಪತಿಯನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ಸರ್ವಥಾ ಬದುಕಲಾರೆನು ಮಾವಯ್ಯ. ಅಮ್ಮಯ್ಯ, ಅಯ್ಯೋ, ಇಂಥ ಯೌವನದಲ್ಲಿ ದುರ್ಘಟನೆ ಸಂಭವಿಸಬೇಕಾದರೆ ಪೂರ್ವ ಜನ್ಮದ ಕರ್ಮವೋ ಇಷ್ಟೇ ಇದ್ದಂತಾಯಿತು. ಸುಭದ್ರಿ ರಮಣ ಇರಲಾರೆವೋ ಈ ಕ್ಷಣ. ಅಮ್ಮ ಕುಸುಮ ನೇತ್ರಿಯಳಾದ ಸೊಸೆ ಶಿರೋಮಣಿ. ಮಾವಯ್ಯ, ಅಯ್ಯೋ, ನಿಮ್ಮ ಮುಖಮಂ ನೋಡಿದ ಕ್ಷಣಕ್ಕೆ ಕಣ್ಣಿನೊಳಗೆ ಕಣ್ಣೀರು ತಮ್ಮಷ್ಟಕ್ಕೆ ತಾವೇ ಉದ್ಭವಿಸಿ ಬರುವಮ್ಮ ಕನಕಾಂಗಿ. ಪ್ರತಾಪೋದ್ಭೀಕರನಾದ ಎನ್ನ ಪುತ್ರನ ಹಳೆದ ಹೋದ ಮೇಲೆ ನಿಮಗೆ ಸುಖವೆತ್ತಣದು. ಅಭಿಮಾನ್ಯವನ ಹಿಂದೆಯೇ ನಿಮ್ಮ ಸಡಗರವಲ್ಲ ಹೋಯಿತು. ಅಯ್ಯೋ, ಜಡಜೋದ್ಭವನು ನಿಮ್ಮ ಪಣೆಯೊಳಗೆ ಇಂಥ ಬರಹವನ್ನು ಬರೆದಿರುವನೇ. ನಾನಿಲ್ಲದ ಸಮಯದಲ್ಲಿ ಕೌರವರೊಡನೆ ಕದನ ಮಂಡಲಕ್ಕೆ ನಾ ಪಡೆದ ಮಗನಂ ಕಳುಹಿಸಿ ನಮ್ಮೆಲ್ಲರಿಗೂ ತಂದಿಟ್ಟಿರವನು ಇಂಥ ದುಃಖವನ್ನು. ಸಾಕು ಸಾಕು, ನಮ್ಮ ಬಾಳ್ವೆ ಸುಟ್ಟು ಹೋಯ್ತಮ್ಮ ಕನಕಾಂಗಿಯೇ, ಅಭಿಮಾನ್ಯನ ಹಣ್ಣಾಗಿಯೇ. ಮಾವಯ್ಯ, ರಂಡೆತನವನ್ನು ಹೊತ್ತು ಈ ಭೂಮಂಡಲದಲ್ಲಿ ಇನ್ನೇದಕ್ಕೆ ಬದುಕಿರಬೇಕು ಮಾವಯ್ಯ? ನಿಮಗೆ ಪತಿಯ ದುಃಖ, ಎನ್ನಗೆ ಪುತ್ರನ ದುಃಖ. ಅಯ್ಯೋ ಯಾರು ಮಾಡುವುದೇನಿದೆಯಪ್ಪ ಕನಕಾಂಗಿ. ಮಾವಯ್ಯ, ಹೇಳುವೆ ಕೇಳು. ಅದು ಏನು ಚೆನ್ನಾಗಿ ಹೇಳು ಅಮ್ಮಯ್ಯ. ಮುತ್ತೈದೆಯರನ್ನ ಮುಖವನ ನೋಡರ ಗಂಡೆಯಂದ ಎನ್ನ ಅಂದಾಡವರ. ಚೆನ್ನಾಗಿ ಹೇಳು ಅಮ್ಮಯ್ಯ.
ಜೀವ ವೈರವ್ಯಕ್ಕೆ ನಾ ಗುರಿಯಾದೆ ಮಾವ ಗುರಿಯಾದೆ ಮಾವ ಗುರಿಯಾದೆ ಮಾವಯ್ಯ. ಅಮ್ಮಯ್ಯ, ಅಯ್ಯೋ, ನಮ್ಮಂತ ರಂಡೇರ ಮಖವನ್ನು ಮುತ್ತೈದೆ ಉಳ್ಳವರು ನೋಡ್ಯಾರೆ, ಮುಚ್ಚಿ ಬಾಗಿನವನ್ನು ಕೊಟ್ಟಾರೆ, ಸ್ವಲ್ಪ ಶಾಂತಳಾಗೋ ಕುಂಕುಮದ ಬಟ್ಟಲು ಇಟ್ಟಾರೆ. ಅಂದ ಬಳಿಕ ಮುಪ್ಪಿನ ಪರ್ಯಾಂತ ಬದುಕಿದ್ದು ಬಂದ ಫಲವೇನು ಮಾವಯ್ಯ? ಅಮ್ಮಯ್ಯ, ಪತಿಯಿಂದ ಮಾಳ್ಪದಕ್ಕೆ ನಿಶ್ಚಯಿಸಿರುವೆನೋ, ನನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಇರಲಾರೆವೋ ಈ ಕ್ಷಣವ. ಶತ್ರುಗಳ ಶಿರವನ್ನು ಕಿತ್ತಿ ಬೀಸಿ ಆಟವ ಅತ್ಯಧಿಕ ಬಲ ಸಾಲೆಗಳ ನಾವಿದ್ದು ಪುತ್ರನು ಪರದೇಶಿಯಾಗಿ ಹೋದವನೇ. ಚಿತ್ತ ಪಿತಗೆ ಗೊತ್ತಿತ್ತು ಎನ್ನ ಮಗನ ಕುತ್ತಿಗೆ ಎಂಬುದಾನೆ. ಕಂತು ರೂಪಮಂ ಬೋಲುವ ಅಭಿಮಾನ್ಯನ ಪ್ರಾಣಕ್ಕೆ ಮೂಲವಾದಿಯೇನೋ ಹಂತಕನ ಪುತ್ರ. ಮೇಲೆ ಹೇಳವಿ ನೀನು ಧರ್ಮ ನೀತಿ ಎಂಬ ಚರಿತ್ರ. ಶೈಲೇಶ್ ಬೈಲೇಟ್ ಸಾಮದ ದಾರಪ್ಪಣ್ಣನವರು ಹಾರ್ಮೋನಿಯಂ ಮಾಸ್ಟರ್ ಆದ ದೂತಪ್ಪ ಮಾಸ್ಟರ್ಗೆ 100 ರೂಪಾಯಿ ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಹೃತ್ಪೂರ್ವಕ ವಂದನೆಗಳು. ಅಹೋ ಮಾವಯ್ಯ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ ಎಂದು ಕೇಳಿದರೆ ನಾನು ಏನೆಂದು ಕೊಡಲು ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಈ ವಿಧಿವಿಯ ಮುಖವನ್ನು ಹೊತ್ತುಕೊಂಡು ನಾನು ಬದುಕಿದ್ದು ಬಂದ ಫಲವೇನು ಮಾವಯ್ಯ? ನಿಮ್ಮ ಜನಕನ ಇಲ್ಲದ ಸಮಯದಲ್ಲಿ ಕದನ ಮಂಡಲಕ್ಕೆ ಹೋಗುವುದು ತರಬಲ್ಲವನ್ನು ಹೇಳುವುದಕ್ಕೆ ನಿನ್ನ ಏನಾಗಿತ್ತು ಅಮ್ಮಯ್ಯ? ಮಾವಯ್ಯ, ಎಷ್ಟು ಹೇಳಿದರೂ ನಮ್ಮ ಮಾತಂದು ಕೇಳದೆ ಧಿಕ್ಕಾರ ಮಾಡಿ ಹೋದನು ಎನ್ನ ಕಾಂತನಾದ ಅಭಿಮಾನ್ಯು. ಮಾವಯ್ಯ, ಅಮ್ಮಯ್ಯ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು ಅಮ್ಮಯ್ಯ. ಪ್ರಾಣ ಕಾಂತನ ನಾನು ಮಾವಯ್ಯ, ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ಪ್ರಾಣ ಕಾಂತನ ನಾನು ಅಗಲಿ ಬಾಳೆನು ಇನ್ನು ಪ್ರಾಣ ಬಿಡುವೆನು ನಾನು ಜೀವಿಸಲಾರೆನು ಇನ್ನು. ಮಾವಯ್ಯ, ಚೆನ್ನಾಗಿ ಹೇಳು ಅಮ್ಮಯ್ಯ. ಭೀಮ ಪಾರ್ಥರು ಜಗದಿ ಬಲಾಢ್ಯರು ಎನ್ನುವುದೆಲ್ಲ ಮಾತುಗಳು ಬರೀ ಮಾತುಗಳು. ಮಾವಯ್ಯ, ಅಮ್ಮಯ್ಯ, ಭೀಮ ಪಾರ್ಥರು ಜಗದಿ ಬಲಾಢ್ಯರಿದ್ದರು, ಕಾಂತನನ್ನು ಉಳಿಸಿಕೊಳ್ಳದೆ ಅಯ್ಯೋ, ಹೋದರು. ನಾನಿಲ್ಲದ ಸಮಯದಲ್ಲಿ ಎಂತ ಮೋಸವನ್ನು ಆಯಿತಲ್ಲ ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ, ಭೀಮ ಪಾರ್ಥರು ಜಗದಿ ಬಲಾಢ್ಯರು ಎನ್ನುವುದೆಲ್ಲ ಮಾತುಗಳು ಬರೀ ಮಾತುಗಳು. ಐವರು ಪಿತರು ನೀವಿರುತ್ತಿರಲು ಸೋದರ ಮಾವ ಹರಿಯಿರಲು ಶ್ರೀ ಹರಿಯಿರಲು ಹರಿಯದ ತರುಳನ ದುರಗೆ ಕಳಿಸಿದಿರಿ ಹರಿಯದ ತರುಳನ ದುರಗೆ ಕಳಿಸಿದಿರಿ ಬರಿದೆ ವ್ಯತೆಯನು ಮಾಡಿದಿರಿ ಎನ್ನ ಸಾವಿಗೆ ನೇಮವ ಪಾಲಿಸಿರಿ. ಪ್ರಾಣ ಕಾಂತನ ನಾನು ಅಗಲಿ ಬಾಳೆನು
ನುರಿತ ಪರಾಕ್ರಮಿಯಾದ ಪಾರ್ಥ, ಅಮ್ಮ ಉತ್ತರಿಯೇ, ಈ ಭೂತಳದಿ ನಾನಿದ್ದು ವ್ಯರ್ಥ. ಮಾವಯ್ಯ, ಅಮ್ಮಯ್ಯ, ಸುಮಂಗಲೆಯಾಗಿ ಮುತ್ತೈದೆ ತನವನ್ನು ಹೊತ್ತುಕೊಂಡು ಸರಿ ಗೆಳತಿಯರು ಬದುಕುವ ಸಮಯದಲ್ಲಿ ಕಾಂತನನ್ನ ಕಳೆದುಕೊಂಡ ನಾನು ಈ ವಿಧವೆಯ ಪಟ್ಟವನ್ನು ಕಟ್ಟಿಕೊಂಡಿರುವೆನು. ಮಾವಯ್ಯ, ಅಮ್ಮಯ್ಯ, ವಿಧವೆಯ ಪಟ್ಟವನ್ನು ಕಟ್ಟಿಕೊಂಡು ಅರಗಳಿಗೆನೂ ಈ ಭೂಮಿ ಮೇಲೆ ನಾನು ಬದುಕಿರಲಾರೆನು. ಎಲ್ಲ ಸಾವಿಗೆ ನೇಮವನ್ನು ಕೊಟ್ಟು ಬಿಡು ಮಾವ. ದಿವ್ಯ ಪ್ರಭಾವ, ಉತ್ತಮ ಗುಣ ಅತಿಶಯಳಾದ ಅಮ್ಮ ಉತ್ತರಿ, ನಿಮ್ಮ ಮುತ್ತೈದ ತನಕ್ಕೆ ಭಂಗಮೆಂತಂದೊಡ್ಡಿದರು ಹೇ ಧರ್ಮಜನಮ್ಮ ಧರ್ಮಗಿರಿ. ಅಣ್ಣ, ತಿಳಿಯಿತು ನಿನ್ನಯ ಮುಖ ಲಕ್ಷಣ. ಹೊತಿ ಹೇಳಿದ ಸತಿಯಳ ಮಕದಂತೆ, ನಾಯಕ ರತ್ನವಿಲ್ಲದ ಪದಕದ ಹಾರದಂತೆ, ದೈವಸತಿವಿಲ್ಲದ ಕಾಜಾ ರಚನೆಯಂತೆ, ಅಭಿಮಾನ್ಯನ ಇಲ್ಲದ ಕ್ಷಿತಿಪ ಆ ನಿನ್ನ ಸ್ಥಾನವಲ್ಲ ಕಾಣುವುದು ಕಳಹೀನನಾದಂತೆ. ಧರ್ಮರಾಯ, ಮಾಡಿಬಿಟ್ಟಿಯೋ ಮಗನನ್ನು ಹನ್ನಾಯ. ಅಹೋ ಮಾವಯ್ಯ, ಅಮ್ಮಯ್ಯ, ಧರ್ಮರಾಯನನ್ನು ನಿಂದನೆ ಮಾಡಿದರೆ ಮಡಿದು ಹೋದ ಕಾಂತನು ಮರಳಿ ಬರುವನೇ ಮಾವಯ್ಯ. ಯಾರು ಮಾಡುವುದೇನಿದೆ ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ನನ್ನ ಹಣೆ ಬರದಲ್ಲಿ ವಿಧಿ ಲಿಖಿತವು ಹೀಗೆ ಎಂದು ಬರೆದಿರುವಾಗ ಧರ್ಮರಾಯನನ್ನು ನಿಂದಿಸಿದರೆ ಬಂದ ಫಲವೇನು? ನಾನಿಲ್ಲದ ಸಮಯದಲ್ಲಿ ಮಗನಿಗೆ ಹೇಳುವಂ ಕೊಟ್ಟು ಕಳಿಸಿರುವರಲ್ಲ ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ, ಇಂಥ ಬರಹವ ಬರೆದಿಹ ಬ್ರಹ್ಮನು ಯಾರನ್ನು ನಿಂದಿಸಿ ಫಲವೇನು, ಇನ್ನೂ ಫಲವೇನು? ಮಾವಯ್ಯ, ಅಮ್ಮಯ್ಯ, ಚೆನ್ನಾಗಿ ಕೇಳು. ಹೇಳು ಅಮ್ಮಯ್ಯ. ಇಂಥ ಬರಹವ ಬರೆದಿಗ ಬ್ರಹ್ಮನು ಯಾರನ್ನು ನಿಂದಿಸಿ ಫಲವೇನು, ಇನ್ನೂ ಫಲವೇನು? ತಂದೆ ತಾಯಿ ಬಂಧು ಬಳಗ ಎನ್ನಯ ಕರ್ಮಕ್ಕೆ ಹೊಣೆಯಾರು, ಇನ್ನು ಹೊಣೆಯಾರು? ಅರಿಯದ ತರುಳನ ದೊರಕಿ ಕಳಿಸಿದಿರಿ, ಅರಿಯದ ತರುಳನ ದೊರಕಿ ಕಳಿಸಿದಿರಿ, ಬರಿದೇವತೆಯನು ಮಾಡಿದಿರಿ, ಎನ್ನ ಸಾವಿಗೆ ನೇಮವ ಪಾಲಿಸಿರಿ. ಪ್ರಾಣಕಾಂತನ ನಾನು ಅಗಲಿ ಬಾಳೆನು ಎನ್ನು, ಪ್ರಾಣ ಬಿಡುವೆನು ನಾನು, ಜೀವಿಸಲಾರೇನು ಇನ್ನು. ಅಮ್ಮಯ್ಯ, ಕಳೆದುಕೊಂಡ ನಾನು ಅರಗಳಿಗೆದು ಬದುಕಲಾರೆನು ಮಾವಯ್ಯ. ಅಯ್ಯೋ ನಿಮಗೆ ಪತಿಯ ದುಃಖ, ಎನ್ನಗೆ ಪುತ್ರನ ದುಃಖ. ತಾನು ಮಾಡುವುದೇನಿದೆಯಮ್ಮ ಉತ್ತರಿಯೇ? ಮಾವಯ್ಯ, ಅಮ್ಮಯ್ಯ, ನನ್ನ ಹಣೆ ಬರದಲ್ಲಿ ಆ ಬ್ರಹ್ಮನು ಹೀಗೆ ಆಗಬೇಕೆಂದು ಬರೆದಿದ್ದರೆ ಅದನ್ನ ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಮಾವಯ್ಯ, ಅಮ್ಮಯ್ಯ, ರಂಡೆ ಮುಖವನ್ನು ಹೊತ್ತುಕೊಂಡ ನಾವು, ಮುತ್ತೈದೆ ತನವನ್ನು ಕಳೆದುಕೊಂಡ ನಾವು ರೆಕ್ಕೆ ಮುರಿದ ಪಕ್ಷಿಗಳಂತೆ ಆಗಿರುವೆವು. ಆದ್ದರಿಂದ ಸಾವಿಗೆ ನೇಮವನ್ನು ಕೊಡು ಮಾವ, ಅಲ್ಲಿಯವರೆಗೂ ಬಿಡಲಾರೆನು ನಾನಿಂದ ಪಾದವ. ಚಕ್ರಯೂವನ್ನು ಬೆಂಕಿಸದ ಬೆಂಕಿ ಹಚ್ಚಿ ಸುಡುವ ವಿಕ್ರಮಾನ್ವಿತನ ನಾನಿರನು. ಹಕ್ಕರತೆ ಇಲ್ಲದ ಹಾಗೆ ಕುಳಿತಿಯಲ್ಲೋ ಕೂಸಿನ ಕೊರಳಿಗೆ ಉಳಿದನು. ಎಂತ ನ್ಯಾಯವನ್ನ ಮಾಡಿದೆಯೋ ಧರ್ಮರಾಯ, ಮಾಡಿಬಿಟ್ಟಿಯೋ ಮಗನನ್ನು ಅನ್ಯಾಯ. ನಿಂದು ಮಾತು ಹೇಳ
ಅಪ್ಪ ಅರ್ಜುನ, ನಾನೇನು ಅನ್ಯಾಯ ಮಾಡಿದೆನು? ಎನ್ನ ಮಗನನ್ನ ಅನ್ಯಾಯ ಮಾಡಿದೆಯಲ್ಲ ಅಗ್ರಜ. ಎನ್ನ ಮನಸ್ಸಿನ ಲಕ್ಷಣಗಳನ್ನು ನೀನೇನು ತಿಳಿದುಕೊಂಡಿ? ಎನ್ನಲ್ಲಿ ದೋಷಾರೋಪಣೆಯ ಕಲ್ಪಿಸಿದೆ, ಇಂದು ಮುಂದೆ ನೋಡದೆ ಮಾತನಾಡಿದೆ. ನಿನ್ನಗೆ ಮಾತೃಕ ಅಭಿಮಾನ್ಯವ ಮಗನು, ಎನ್ನಗೆ ಮಾತೃಕ ಮಗನಲ್ಲವೇನು? ನಿನ್ನ ಓರ್ವನಿಗೆ ಮಾತೃಕ ಪುತ್ರ ಶೋಕವು, ಎನ್ನಗೆ ಮಾತೃಕ ಪುತ್ರ ಶೋಕವಿಲ್ಲ ಎಂದು ದುರದೀನ ಅಗ್ರಗಣ್ಯನಾದ ಪಾರ್ಥ ಯಾತಕ್ಕಾಡಿಯೋ ಇಂಥ ನುಡಿ ಅನರ್ಥ. ಅಣ್ಣ, ಓ ಪಾರ್ಥ, ನಿನಗೆ ಪುತ್ರನ ಮೇಲೆ ಅಂತಃಕರಣವಿದ್ದಿದ್ದರ ಚಿಕ್ಕವನು ಚಕ್ರದಿಂಬದ ಕೋಟೆಗೆ ತರಳವಾಗ ಅವನಿಗೆ ತಕ್ಕದ್ದಲ್ಲವೆಂದು ಹೇಳುವುದಕ್ಕೆ ನಿನ್ನ ನಾಡಗ ಏನಾದರೂ ಅಗ್ರಜ ನಟ್ಟಗಿದೆ ನೋಡು ನಿನ್ನ ಆಶ್ಚರ್ಯ. ಕುಶಲಮತಿವೇತನಾದ ಅರ್ಜುನ, ಅಗ್ರಜ ಚಕ್ರ ಅಸಮಬಲ ಚಕ್ರ ಭೇದಿಸುವುದು ನಿನಗೆ ಯಸದಳವೆಲ್ಲಂದು ಬಲ ಹಿತದಿಂದ ಹೇಳಿದನು. ಅರ್ಜುನ, ಅಗ್ರಜ ವಸತಿಪತಿಯಾದ ಸುಯೋಧನ ಸುತರನ್ನು ಓರ್ವರನ್ನು ಹೆಸರಿಲ್ಲದಂತೆ ಮಾಡಿ ಕಳವಿಲ್ಲದ ಕೀರ್ತಿಯ ಪಡೆದು ಕಡಿಗೆ ವಾಸನ ಪಟ್ಟಣವನ್ನು ಸೇರಿಕೊಂಡನು. ತಮ್ಮನಾದ ಗಾಂಡಿವಿ, ಮಗನಾದ ನಿಂದಿಗೆ ನಿರ್ಜೀವಿ. ಮುಕುಟವರ್ಧನನಾದ ಅಗ್ರಜನೇ, ಅಹೋ ಅರ್ಜುನ, ಭೀಕರ ಉನ್ನತರಾದ ನಕುಲ ಸಾದೇವಾದಿ ಕಾದೆಗಳಿಗೆ ನೇಮವನ್ನು ಕೊಡದೆ ಹರಿಯದ ಬಾಲಕನನ್ನ ಹರಿವಲ ಸಮೂಹಗಳಿಗೆ ಅಗ್ರಜ. ಫಲ್ಗುಣ, ವೀರಾದಿ ಪಾತ್ರಧಾರಿಗ. ಮಗನನ್ನು ಹಾರಿಲ್ಲದ ಪರದೇಶಿಯನ್ನಾಗಿ ಮಾಡಿದರೆ, ನಾನಿಲ್ಲದ ಸಮಯದಲ್ಲಿ ಮಗನನ್ನು ಕೊಲ್ಲಿಸಿದಿರಿ. ನೀವೆಲ್ಲರೂ ಜೀವಗಳ್ಳರಾಗಿ ಹಾಗೆಯೇ ಮುಂದೆ ಬಂದಿರುವಿರಿ. ಆರನ್ನು ಹನ್ನುವುದೇನಿದೆ ಧರ್ಮರಾಯ, ಮಾಡಿ ಕುಳಿತು ಬಿಟ್ಟಿಯಲ್ಲ ಮಗನನ್ನು ಹನ್ನಾಯ. ಅಣ್ಣ ಭೀಮಸೇನ, ನಿಷ್ಫಲದ ಮಾತುಗಳಿಂದ ಏನು ಪ್ರಯೋಜನ? ಅದೇನು ಅಗ್ರಜ? ಹರಿಯದ ಗರ್ವಂದನ ಈ ಇಂಥ ಬಿಡಿಗೆ ನುಡಿಗಳನ್ನು ಹಾಡಬಹುದೇ? ಸಹಜವಾಗಿ ಹಾಡಿರೋರು ಭೀಮಸೇನ. ಲೇಷವಾದರೂ ಮೋಸವಿಲ್ಲದ ಹಣ್ಣಯ್ಯನು ನಿನ್ನ ದುರ್ಭಾಷೆಗಳನ್ನು ಕೇಳಿ ಮನ ಬೇಸರಗಂಡು ಕಣ್ಣೀರು ಸುರಿಸಿದರೆ ಬಳಿರೆ ಹೊಲೆಲೆಲೆಲೆ ನಮ್ಮ ವಂಶ ನಾಶಕ್ಕೆ ಮೂಲವಾದಿತು. ಹೇ ತಮ್ಮ ಅರ್ಜುನ, ಅಣ್ಣ ಭೀಮಸೇನ, ನಿಮ್ಮ ತಂದೆವಿಲ್ಲದ ವೇಳೆಯಲ್ಲಿ ಹೋಗದಿರಿ ಎಂದು ಬಹುಹಿತದಿಂದ ಹೇಳಿದರೆ ತರುಳನಾದ ಅಭಿಮಾನ್ಯನು ಧರ್ಮಜನ ವಾಕ್ಯ ಉಲ್ಲಂಘಿಸಿದನು. ಸುಮ್ಮನೆ ನೀನು ಬರೆಯ ಮಾತುಗಳನ್ನು ಹಾಡಿದರೆ ಅಗ್ರಜನಲ್ಲಿ ತಪ್ಪೇನಿದೆ? ಅಭಿಮಾನ್ಯನ ಮೇಲೆ ಅಂತಃಕರಣ ಪಟ್ಟು ನೆಕುಲಾದಿ ನಮ್ಮೆಲ್ಲರನ್ನು ಕರೆದುಕೊಂಡು ತಾನು ಸಹಿತ ಬೆಂಬಲವಾಗಿ ಹೋದನು. ಅವನ ಆಯಸ್ಸು ಪರಿಮಿತಕ್ಕೆ ದಾರು ಮಾಡುವುದೇನಿದೆ ಧನಂಜಯ? ಬಿಡುಗಡೆ ಸಂಶಯ. ಅಗ್ರಜ, ಆಹೋ ಅನುಜ, ಅಖಂಡ ಮಯಿರ್ ಮಂಡಲದಲ್ಲಿ ಬೆಸರ್ಕಂಡು ಭುಜ ತಂಡ ಗಂಡು ಗಲೆಗಳಿಗೆಲ್ಲ ಕಂಡ ನಂದ ನಿಜದ ಮಂಡ ಮಣಿಯದೇನೆತ್ತು ಪರಬಲಕ್ಕೆ ಬೆದರುವಂತೆ ನಿನ್ನ ಕರ ಪುಂಡರೀಕದೋಳ ಮೆರೆಯುವ ಗದರ್ದಂಡವೇನಾದರೆ ಮುರಿದು ಮುಕ್ಕು ಬಿದ್ದು ಹೋಗಿದ್ದೆ ಹೇಗೆ? ಸುಟ್ಟು ಹೋಗಿದ್ದೆ ಹೇಗೆ? ನಾನಿಲ್ಲದ ಸಮಯದಲ್ಲಿ ಎನ್ನ ಮಗನನ್ನು ಕೊಲ್ಲಿಸಿದೆ, ಎನ್ನಿಗೆ ಮಾತ್ರ ಒಳ್ಳೆಯ ಸಹಾಯವನ್ನ ಮಾಡಿದೆಯಲ್ಲೋ ಭೀಮ. ಇಳಿಲಿಲ್ಲವೋ ನಿನ್ನಲ್ಲಿರುವ ಇಂಥ ದುರ್ಗುಣ? ಆಹೋ ತಮ್ಮನಾದ ಅರ್ಜುನ, ಅಣ್ಣನಾದ ಭೀಮಸೇನ, ಇಂದಿನ ವಿದ್ಯದೊಳ್ಳ ಜಯದ್ರಥನೆಂಬುವನ ರುದ್ರಮೂರ್ತಿಯಿಂದ ಭದ್ರವಾದ ವರವಂ ಪಡೆದು ಬಳಿರ ನಮ್ಮ ಸಮ್ಮೋಹವನ್ನು ಸೈನ್ಯ ಸಮ್ಮೋಹವನ್ನು ಗಲಗಿದರ ಬೇಗನೆ. ಹೇ ತಮ್ಮ ಅರ್ಜುನ, ಅಣ್ಣ ಭೀಮಸೇನ, ನಾವು ಕಾನನದ ಇದ್ದ ಕಾಲದೋಳ್ಳ ಮುದ್ದ ಮುಗಿಯಳಾದ ದ್ರೌಪದಿಯನ್ನು ಕದ್ದು ವೈವೆನಂದ ಬಂದ ಬುದ್ಧಿ ಇಲ್ಲದ ಜಯದ್ರಥನ್ ಹಿಡಿದು ಬಳಿರ ಮಂಡಕ್ಕೆ ಬಂದು ಕಡುತ್ತಿದ್ದೆನು. ಬದ್ಧನಾದ ಸೈನ್ಯದೇವನಂ ಗುದ್ದುವ ಸಮಯದಿ ಅಣ್ಣನಾದ ಧರ್ಮಜನು ತದ್ಭರದಿಂದ ಬಂದು
ಅವನ ಪ್ರಾಣವನ್ನು ಉದ್ಧರಿಸಬೇಕೆಂದು ಬಿಡಿಸಿ ಮಾಡಿದನ ಮೂಲ. ಹೇ ತಮ್ಮ ಅರ್ಜುನ, ಅಗ್ರಜ ಸಮರಕ್ಕೆ ಹೋಗುವ ಅಭಿಮಾನ್ಯನೆಂಬ ತುಂಗ ವಿಕ್ರಮನಿಂದ ಹೋದರೆ ಬಳಿರೆ ಹೊಲೆಲೆಲೆ ಬಿಂಬದ ಮುಂಭಾಗದಲ್ಲಿ ನಿಂತಿರುವ ಸೈನ್ಯವನಿಗೆಲ್ಲ ಅಂದಂದಕ್ಕೆಲ್ಲ ರಂಧ್ರಮಯ ಮಾಡಿ ಕಳಿಸಿದನು. ಹಾ ಹೇ ಅರ್ಜುನ, ಅಹೋ ಭೀಮಸೇನ, ಇಂದಿನ ದಿನ ಜಯಾಂಗನೆಯು ಅವನ ಪರವಾಗಿರುವಳು, ಅಪಜಯಾಂಗನೆಯು ನನಗೆ ಬೆಂಬಲವಾಗಿ ಬಿದ್ದಿರುವಳು. ತುಂಟ ಕೌರವನಿಗೆ ಗಂಟಲ ಗಾಣದಂತಿರುವ ನಮ್ಮ ಸೈನ್ಯದ ಬಲವೆಲ್ಲ ಬಳಿರೆ ಹೊಲೆಲೆಲೆ ಕಂಟಕದ ಪ್ರಾಣವಾಗಿ ಇಂದಿನ ದ್ರುಪದಾದಿ ನಾಯಕರು ಉಳಿದು ಬಂದಿದ್ದ ದುಸ್ತರ ಪಾರ್ಥ ಕಳಗದೊಳಗೆ ಸಮರ್ಥ. ವಾಯುಕುಮಾರ, ಅಭಿಮಾನ್ಯನು ಹೋದರು ಚಿಂತೆಯಿಲ್ಲ, ನಕುಲಾದಿ ನೀವೆಲ್ಲರೂ ಉಳಿದು ಬಂದಿದ್ದೇ ಬಹು ಕ್ಷೇಮಕರ. ಓ ಅಗ್ರಜ, ಆಹೋ ಅನುಜ, ಹುಣ್ಣಿಗಳ ಪ್ರಾಣ ತಿನ್ನುವುದಕ್ಕೆ ಪ್ರಾಣವನಿನ್ನಲ್ಲಿತ್ತು, ಎನ್ನ ಮೊದಲೋರ್ವನನ್ನು ಬಿಟ್ಟು ಬರುವುದಕ್ಕೆ ನಿನಗೆ ಮನಸ್ಸಾದರೆ ಹೇಗೆ ಹುಟ್ಟಿತು? ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನಾಗಿದ್ದರೆ ನಿಮಗೆ ಸುರಗಪಟ್ಟಿತ್ತು. ಅಯ್ಯೋ, ಇನ್ನೇನಿದೆ, ಅವನು ತನ್ನ ತಾಯಿಯ ಹೊಟ್ಟೆಯನ್ನು ಉರಿದುಕೊಂಡು ಹೋದವನು. ಸರ್ವರು ಸುಖದಿಂದ ಬಾಳರೆ ಮುಂದೆ ಕೌರವಾದಿಗಳನ್ನು ಹೊಡೆದು ನೀವೇ ರಾಜ್ಯವನ್ನ ಪರಿಪಾಲಿಸಿರಿ. ತಮ್ಮನಾದ ಧನಂಜಯ, ಅಹೋ ಅಗ್ರಜ, ಏನು ಹೇಳಲಿ ಇಂದಿನ ಕಾಳಗದ ಆಶ್ಚರ್ಯ. ಕಂದನಾದ ಅಭಿಮಾನ್ಯನಿಂದ ನಮ್ಮ ಸೈನ್ಯವ ಸಮೂಹವನ್ನು ಹೋದ ಇಂದೂದರನ ವರದಿಂದ ಸೈನ್ಯವ ನಮ್ಮ ಮದಂಧಾನನು ನಮ್ಮ ಕಂದನ ಪ್ರಾಣಕ್ಕೆ ಮೂಲವಾದನು. ಸರ್ವರನ್ನು ಹಿಮ್ಮತರನ್ನು ಮಾಡಿದನು. ಅರ್ಜುನ, ಅಗ್ರಜ, ಕೂಸಿನಿಂದ ಹೋಗಿ ಕಾಳಗವನ್ನು ಎಸಗುವುದಕ್ಕೆ ಎಸವಲ್ಲದಂತೆ ಆದಿತು. ಅಸಮಬಲಶಾಲಿಯಾದ ಪಾರ್ಥ ಆಗಿತು ಇಂದಿನ ಕಾಳಗದ ಅರ್ಥ. ನಾನು ಇನ್ನು ಇರಲಾರನು ಸರ್ವತ. ಪಡವಿಪನಾದ ಧರ್ಮಜನೇ, ಅಹೋ ಧನಂಜಯ, ಕೇಡ ನುಡಿಗಳ ನುಡಿದರ ಪ್ರಯೋಜನವೇನು? ಹಾ ಸಾಕಿನ್ನು ಒಡೆಯನಿಲ್ಲದ ವಸ್ತು ಆದನು. ಪುತ್ರ ಶೋಕಾಜ್ಞೆಗೆ ತಡೆಯಲಾರದ ಎಷ್ಟು ಹೊಡೆದುಕೊಂಡರೂ ಬಂದ ಫಲವೇನು? ಮಗನನ್ನು ಒಡವೆ ಕೊಡುವುದು ರಾರ್ಥವನಾಗದೆ ತಡ ಮಾಡದ ನುಡಿ ನುಡಿ ಹಿಡಿ ಹಿಡಿ ಅವನ ಜೀವಕ್ಕೆ ಸಂಚಗಾರ. ಧಕ್ಕನೆ ಏಳುವ ಕೋಪಾಜ್ಞೆಯು ಮನದೋಳು ಒಗ್ಗಡಿಸಿ ಹೊರ ಸೂಸುವುದು ಧರ್ಮನಂದನೇ. ತಡೆಯಲಾರದೆಯನ್ನ ಕೋಪವೀಕ್ಷಣ. ರಿಪುಕುಲ ಪ್ರಚಂಡತರ ಮಾರ್ತಾಂಡನ ಮುರಾಜಿಸುವಾದ ತಮ್ಮನಾದ ಪಾರ್ಥ ತ್ರಿಲೋಕದ ಅತಿ ಸಮರ್ಥ. ಇಂದಿನ ಅವಧಿಯಲ್ಲಿ ಸಿಂಧೂ ಭೂಪಾಲ ನಮ್ಮ ಸೈನ್ಯವನು ನಮ್ಮ ಕಂದನ ಪ್ರಾಣಕ್ಕೆ ಮೂಲವಾದನು. ಇಂದ್ರ ಸಂಜಾತ ನಿಮಗುವ ಗರ್ಭಾಪ್ತಿಗೆ ನಿರ್ಭೀತ. ಓಹೋ ಅಣ್ಣನಾದ ಧರ್ಮನಂದನ, ಪಾರ್ಥ ಚಾತುರ್ಯ ಮತವಿತನಾದ ಸೈನ್ಯವ ನಮ್ಮ ಮದಾಂಧನ ಮಾಡಿದನೇನು ಎಲ್ಲ ಮಗನ ಮೇಲೆ ಇಟ್ಟನ್ನು ಭಕ್ತನತನ. ಓಹೋ ಅಗ್ರಜ, ಧನಂಜಯ, ನಾಳೆ ಅರವಿಂದಾತ್ತನ ಅಸ್ತಮಿಸದರ ಒಳಗಾಗಿ ಸೈನ್ಯವ ನಮ್ಮ ದುರ್ಚಿಂತಕನ ಮಸ್ತಕಮಂ ಕತ್ತರಿಸಿ ಬಿಡವನು. ನಾನಾರದ ಭಾಷೆಯನ್ನು ಕೇಳದೇನು? ಸೈನ್ಯವನ್ನು ಹರನ ದುರ್ಗದೊಳಗಿರಲಿ, ಹರಿಯ ಕಡಲೊಳಗಿರಲಿ, ರವಿಯ ಮರೆ ಹೋಗಲಿ, ಪಡವಣ್ಣ ತೊರಣಿ ತೊಲಗವ ಮುನ್ನ ಅವನಂ ಕೊಲ್ಲದಿರ್ದೊಡ ಗುರುವದಿ ಅರವುರಾಂತಕನ ಸಿಂಹ ಸಪ್ಪ ಗೊದಗುವುದು ಕಟ್ಟಿಗಿಳಿಯವನು. ಇದಕ್ಕೆ ತಪ್ಪಿದರೆ ಅಗ್ನಿ ಪ್ರಯಾಸಮಂ ಗೈಯವನು. ಹೇಳಿದೆಯನ್ನು ಎನ್ನ ಯಾವ ವಚನ? ಸಾರಥಿ, ಅಹೋ ದೇವ, ನಿರ್ಜರ ವಂದಿಪನಾದ ಅರ್ಜುನನ ಮಾಡಿದ ಪ್ರಕೃತಿಯನ್ನು ದುರ್ಜರನಾದ ಸೈನ್ಯೇವನ ಸಿರ ಹರೆಗಡಿಯುವುದಕ್ಕೆ ಮಾಡಬೇಕು ಒಂದು ವ್ಯಕ್ತಿ. ಧನುಂಜಯನ ಮನೋ ಕೋರಿಕೆಯನ್ನು ನೆರವೇರಿಸುವುದಕ್ಕೆ ಕಾರಣನೇ ನಾನು. ಈ ಸಮಯದಲ್ಲಿ ಪಾಂಡವರ ಹತ್ತಿರಕ್ಕೆ ಹೋಗಬೇಕು ಸಾರಥಿ. ಮುಂದೆ ತಿಳಿಯದು ನೋಡಿ ಎನ್ನ ಚಮತ್ಕೃತಿ. ದೇವ